everyone, welcome back to our YouTube channel. So 8 o'clock reach ಆದ್ವಿ ನಮ್ಮ ಸರ್ವಿಸ್ ಅಪಾರ್ಟ್ಮೆಂಟ್ಗೆ. ಸೊ ಬಂದು ಎಲ್ಲ ಸೆಟಲ್ ಆಗಿ ಡಿನ್ನರ್ ಮಾಡಿಕೊಂಡು ಮಲ್ಕೊಂಡ್ವಿ. ಸೊ ಇವಾಗ ಫ್ರೆಶ್ ಆಗೆದ್ದು ಅರ್ಲಿ ಮಾರ್ನಿಂಗ್ಸ್ ಮಣಿಪಾಲ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಈಗ ಯದುವೀರ್ ಕೂಡ ಬೇಗ ಎದ್ಬಿಟ್ಟು ಫುಲ್ ಆ್ಯಕ್ಟಿವ್ ಆಗಿ ಇದ್ದಾನೆ, ಬಾಲ್ಕನಿಯಲ್ಲಿ ನಿಂತಿದ್ದಾನೆ. ಸೊ ದಿಸ್ ಈಸ್ ದ ಬಾಲ್ಕನಿ ಆಫ್ ಅವರ್ ಅಪಾರ್ಟ್ಮೆಂಟ್. ಎಸ್, ಲೆಟ್ಸ್ ಆಸ್ಕ್ ಅನು. How's the apartment and how was the journey yesterday? It was nice. It was a very long hours of journey. It's about 8.5 hours. So worth ಅಂತ ಅನ್ನಿಸ್ತು ಟ್ರಾವೆಲ್. ಒಳ್ಳೆ ಪ್ಲೇಸಿಗೆ ಬಂದಿದ್ದೀವಿ, ಮನೆ ಥರನೇ ಫೀಲ್ ಆಗ್ತಾ ಇದೆ. ಯದುವೀರ್ ಕೂಡ ಫುಲ್ ಹ್ಯಾಪಿ ಆಗಿದ್ದಾನೆ, ಫುಲ್ ಫ್ರೆಶ್ ಆಗಿ ಎದ್ದೇಳಿದ್ದಾನೆ. ನೀವು ನೋಡ್ತಿರ್ಬೋದು, ಯದುವೀರ್ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ. ಮನೆಯಲ್ಲೆಲ್ಲ ನಮ್ಮ ಮನೆಯಲ್ಲೆಲ್ಲ ಹೇಗೆ ಅವನು ವಾಕರಲ್ಲಿ ಫುಲ್ ಮನೆ ಎಲ್ಲ ಎಂಜಾಯ್ ಮಾಡ್ತಾನೆ ಓಡಾಡಿಕೊಂಡು, ಅದೇ ಥರ ಸೇಮ್ ಇಲ್ಲೇ ಮಾಡ್ತಾ ಇದ್ದಾನೆ. ದಿಸ್ ಇಸ್ ವೈ ವಿ ಆಪ್ಟೆಡ್ ಫಾರ್ ಸರ್ವಿಸ್ ಅಪಾರ್ಟ್ಮೆಂಟ್. Much later. ಇವಾಗ ನಾವು ಸೆಕೆಂಡ್ ಡೇ ಆಫ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗಷ್ಟೇ ಎಲ್ಲ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಗ ನಮ್ಮದು ಅಪಾರ್ಟ್ಮೆಂಟ್ಸಿಂದ ನಾವು ಹೊರಡ್ತಾ ಇದ್ದೀವಿ. ನಾವು ವಿ ಆರ್ ಆನ್ ದ ವೇ ಟು ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್. ಸೊ ಆ ದೇವಸ್ಥಾನದಲ್ಲಿ ಒಂದು ಸ್ಪೆಷಾಲಿಟಿ ಇದೆ ನಮ್ಮ ಫ್ಯಾಮಿಲಿಗೆ ರಿಲೇಟೆಡ್. ಸೊ ಅದೇನು ಅಂತ ಅಲ್ಲಿ ಹೋದ್ಮೇಲೆ ನಾವು ತಿಳಿಸ್ತೀವಿ. ಇವಾಗ ಟೈಮ್ ಬಂದು 9:15. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ನಾವಲ್ಲಿ? 11 ಆಗ್ಬೋದು. 1.5 hour 2 hours ಜರ್ನಿನಾ? 1.5 hour ಜರ್ನಿ. ಎಷ್ಟು ಕಿಲೋಮೀಟರ್ಸ್ ಮಣಿಪಾಲಿಂದ? 75. ಓಕೆ, 75 ಕಿಲೋಮೀಟರ್ಸ್ ಮಣಿಪಾಲಿಂದ. ಚಿಂಕು ನಿದ್ದೆ ಮಾಡ್ತಾ ಇದ್ದ, ಅರ್ಧ ನಿದ್ದೆಗೆ ಎಬ್ಬಿಸ್ಬಿಟ್ಟು ಅವನ್ನ ಕರ್ಕೊಂಡ್ಬಂದಿದ್ದೀವಿ. ಸೊ ಅವನು ಅದೇ ಮೂಡಲಿದ್ದಾನೆ, ಸ್ವಲ್ಪ ಡಲ್ಲಾಗಿ. ಸೊ 12:10ಗೆ ನಾವು ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ರೀಚ್ ಆಗಿದ್ದೀವಿ. 1:30 ದೇವಸ್ಥಾನ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅಷ್ಟರಲ್ಲಿ ದರ್ಶನ ಮಾಡಿಕೊಂಡು ಬೇಗ ಈಚೆ ಬರಬೇಕು. ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಯದುವೀರ್ ಇಸ್ ಕಮ್ ದಿಸ್ ಸೈಡ್. ಯದುವೀರ್ ಇಸ್ ಫುಲ್ ರೆಡಿ, ಕ್ಯಾಪೆಲ್ಲ ಹಾಕ್ಕೊಂಡು ಬಿಸಿಲಿರೋದ್ರಿಂದ ಫುಲ್ ರೆಡಿಯಾಗಿದ್ದಾನೆ ದರ್ಶನ ಮಾಡೋಕ್ಕೆ.
ಇವತ್ತು ಫ್ರೈಡೇ ಆಗಿರೋದ್ರಿಂದ ಜನ ಕೂಡ ತುಂಬ ಜನ ಇದ್ದಾರೆ ಇವತ್ತು. ಜೊತೆಗೆ ಬಿಸಿಲು. ಇವಾಗ ರಶ್ ಇರೋದ್ರಿಂದ, ಮಗು ಇರೋದ್ರಿಂದ ಸ್ಪೆಷಲ್ ಎಂಟ್ರಿಗೆ ಹೋಗ್ತಾ ಇದ್ದೀವಿ. ಕ್ಲೋಸಿಂಗ್ ಟೈಮ್ ಕೂಡ ಬೇಗ ಇರೋದ್ರಿಂದ ಬೇಗ ದರ್ಶನ ಮಾಡ್ಕೊಂಬರೋಣ ಅಂತ. ಸೊ ಇದು ಬಂದು ಕ್ಯೂ. ರೈಟ್ ನಾವಿವಾಗ ದೇವಸ್ಥಾನದ ಒಳಗಡೆ ಇದ್ದೀವಿ. ಈ ವಿಡಿಯೋ ಬಿಗಿನಿಂಗಲ್ಲಿ ಹೇಳಿದ್ದೆ ನಾನು ಈ ಟೆಂಪಲಲ್ಲಿ ಒಂದು ಸ್ಪೆಷಾಲಿಟಿ ಇದೆ, ನಮ್ಮ ಫ್ಯಾಮಿಲಿಗೆ ರಿಲೇಟ್ ಆಗಿರೋವಂಥದ್ದು ಅಂತ. ದಟ್ಸ್ ನಥಿಂಗ್ ಬಟ್ ದೇವಸ್ಥಾನದ ಮುಂದೆ ಇರೋ ಹಿತ್ತಾಳೆಯ ಧ್ವಜಸ್ತಂಭ. ಸೊ ಈ ಧ್ವಜಸ್ತಂಭನ ಮಾಡಿರೋದು ನಮ್ಮ ತಾತ. ಸೊ ನಮ್ಮ ತಾತ ಅಂದರೆ ನಮ್ಮ ತಂದೆಯವರ ತಂದೆ DM ವಿಶ್ವಮೂರ್ತಿ ಆಚಾರ್. 1993 ಈ ಧ್ವಜಸ್ತಂಭನ ಸ್ಥಾಪನೆ ಮಾಡಿದ್ರು. ಸೊ ನೀವು ಎನಿ ಟೈಮ್ ಈ ಟೆಂಪಲ್ಗೆ ವಿಸಿಟ್ ಮಾಡಿದ್ರೆ ಈ ಧ್ವಜಸ್ತಂಭನ ಹತ್ತಿರದಿಂದ ನೋಡ್ಬೋದು. ಇಲ್ಲಿರುವಂಥ ವರ್ಕ್ಸ್ ತುಂಬ ಡೀಟೇಲ್ಡ್ ಆಗಿದೆ, ತುಂಬ ಚೆನ್ನಾಗಿದೆ. ಅವರು ಶಿಲ್ಪಿಯಾಗಿದ್ದರು. ಸೊ ಈ ಥರ ವರ್ಕ್ಸ್ ಬಂದು ನಮ್ಮ ವಿಶ್ವಕರ್ಮ ಕ್ಯಾಸ್ಟ್ನ ಕುಲಕಸಬು. ಅವ್ರು ಇದೇ ಥರ ತುಂಬ ದೇವಸ್ಥಾನಗಳಲ್ಲಿ ಬಾಗಲವಾಡ ಉತ್ಸವ ಮೂರ್ತಿ ವಿಗ್ರಹಗಳನ್ನೆಲ್ಲ ಮಾಡಿದ್ದಾರೆ. ಅನ್ಫಾರ್ಚುನೇಟ್ಲಿ ನಾನು ಅದೆಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊಡೋಕ್ಕಾಗ್ತಾಯಿಲ್ಲ, ಬಿಕಾಸ್ ತುಂಬ ವರ್ಕ್ಸ್ ಮಾಡಿದ್ದಾರೆ. ಹಿ ವಾಸ್ ಸೋ ಡೆಡಿಕೇಟೆಡ್ ಆ್ಯಂಡ್ ಹಾರ್ಡ್ ವರ್ಕರ್. ಅವರು 2018 ಎಕ್ಸ್ಪೈರ್ ಆದರು. ಈಗ ಅವ್ರ ಕೆಲಸನ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ದ್ಯಾಟ್ಸ್ ದ ಬ್ಯೂಟಿ ಆಫ್ ಎನ್ ಆರ್ಟಿಸ್ಟ್. ಸೊ ಅವರಿಲ್ಲ ಅಂತ ಅಂದರೂ ಅವ್ರ ವರ್ಕ್ಸ್ ಆರ್ ಆಲ್ವೇಸ್ ಅಲೈವ್. ಸೊ ಈ ಥರ ಅವ್ರಿಗೆ ಮಾಡಿರೋ ಕೆಲಸಗಳನ್ನ ನಮಗೆ ಯಾವಾಗಲೂ ಅದು ಜ್ಞಾಪಿಸ್ತಾ ಇರುತ್ತೆ ಅವ್ರನ್ನ. ಮೂಕಾಂಬಿಕೆ ದರ್ಶನ ಆಯಿತು. ಹಾಗೆ ಇವಾಗ ನಾವು ಮರವಂತೆ ಬೀಚ್ ಹೇಳಿ ಅದೇ ಮರವಂತೆ ಬೀಚ್ಗೆ ಹೋಗ್ತಾ ಇದೀವಿ. ಮರವಂತೆ ಬೀಚ್ ಹೇಗಿರುತ್ತೆ ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಈ ಕಡೆ ನೀವು ನೋಡ್ಬೋದು ನದಿ, ಈ ಕಡೆ ಸಮುದ್ರ, ಮಧ್ಯದಲ್ಲಿ ನ್ಯಾಷನಲ್ ಹೈವೇ. ಸೊ ಸಖತ್ತಾಗಿರುತ್ತೆ. ಸುಮ್ಮನೆ ಒಂದು ಟೈಮ್ ಲ್ಯಾಪ್ಸು ಅಥವಾ ಒಂದು ರೈಡ್ ಹೋಗ್ಬೇಕು ಅಂತ, ಒಂದು ಡ್ರೈವ್ ಹೋಗೋಣ ಅಂತ ಅಂದ್ಬಿಟ್ಟು ಆ ರೋಡಿಗೆ ಹೋಗ್ತಾ ಇರೋದು ಅಷ್ಟೇ. ನಥಿಂಗ್ ಸ್ಪೆಷಲ್. ಅಲ್ಲಿಂದ ಟುವರ್ಡ್ಸ್ ಮಣಿಪಾಲ್ ಅಪಾರ್ಟ್ಮೆಂಟಿಗೆ ಹೋಗ್ತೀವಿ. ಇಲ್ಲಿಂದ 37 ಕಿಲೋಮೀಟರ್ಸ್ ಕೊಲ್ಲೂರಿಂದ ಮರವಂತೆ ಬೀಚ್. ಸೊ ಎಲ್ಲ ನಿಯರ್ ಬೈ ಇರೋದ್ರಿಂದ ಹಾಗೆ 1 ಅವರ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಬರ್ತೀವಿ. ಸೊ ಎಸ್, ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಮರವಂತೆ ಬೀಚ್. ಆ್ಯಂಡ್ ದರ್ಶನ ತುಂಬ ಚೆನ್ನಾಗಾಯಿತು. ತುಂಬ ಜನ ಇದ್ದರು. ಹೇಳ್ದಂಗೆ ಫ್ರೈಡೇ ಆಗಿದ್ದರಿಂದ ತುಂಬ ಜನ ಬಂದಿದ್ರು ಇವತ್ತು. ಆ್ಯಂಡ್ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಚಿಂಕು ಆ್ಯಪಲ್ ಥರ ಕೆಂಪಗೆ ಆಗ್ಬಿಟ್ಟಿದ್ದಾನೆ. ಅವನಿಗೊಂದು ಟಾಯ್ ಕೊಡಿಸ್ಬಿಟ್ಟು ಕೂರಿಸಿದ್ದೀವಿ ಸೈಲೆಂಟಾಗಿರೋಕ್ಕೆ. ಒಂದು ಸ್ವಲ್ಪ ಫೋಟೋಶೂಟ್ಸ್ ಆಯಿತು ದೇವಸ್ಥಾನದಲ್ಲಿ. A few minutes later, a little longer than a few minutes later.